ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತಕ್ಕಂಥ ಮಾತು ಅದಾಗಿದೆ. ಆದರೆ ನೇರವಾಗಿ ಎಐಸಿಸಿ ಅಧ್ಯಕ್ಷರು ಹೇಳಬೇಕಾಗಿತ್ತು, ಬದಲಾವಣೆಯ ಯಾವ ಸೂಚನೆಗಳು ನಮ್ಮ ಕಡೆ ಇಲ್ಲ, ಇರುವ ಮುಖ್ಯಮಂತ್ರಿಗಳೇ ಮುಂದುವರಿತಾರೆ ಅಂತ ಹೇಳಬೇಕಾಗಿತ್ತು. ಬಹುಶಃ ಅಷ್ಟು ಧೈರ್ಯ ಹೈಕಮಾಂಡ್ಗಿಲ್ಲ. ಯಾಕೆಂತಂದ್ರೆ ಹೈಕಮಾಂಡ್ ಅಂತಕ್ಕಂಥದ್ದೇ ಕಾಂಗ್ರೆಸ್ನಲ್ಲಿ ಈಗ ಕಾಣದೇ ಆಗಿದೆ. ಹೈಕಮಾಂಡ್ ಈಸ್ ಸೋ ವೀಕ್. ಅದರಿಂದಾಗಿ ಅವರು ಮಾತನಾಡುವ ಶಕ್ತಿಯನ್ನು ಕೂಡ ಎಐಸಿಸಿ ಅಧ್ಯಕ್ಷರು ಕಳ್ಕೊಂಡಿದ್ದಾರೆ. ಇದರಿಂದ ಗೊಂದಲಕ್ಕೆ ತೆರೆ ಎಳೆದಂತಾಗಲಿಲ್ಲ, ಮತ್ತಷ್ಟು ಗೊಂದಲವನ್ನ ಸೃಷ್ಟಿ ಮಾಡಿದಂಗಾಯ್ತು. ಈ ಕಾರಣದಿಂದ ನಾಯಕತ್ವ ಬದಲಾವಣೆಯ ವಿಚಾರ ಮತ್ತಷ್ಟು ತಾರಕಕ್ಕೆ ಹೋಗ್ತದೆ. ರಾಜ್ಯದಲ್ಲಿ ಅಭಿವೃದ್ಧಿ ಕುಂಠಿತ ಆಗ್ತದೆ. ಈಗಾಗಲೇ ರಾಜ್ಯವನ್ನ ಸರ್ವನಾಶದ ಅಂಚಿಗೆ ಈ ಸರ್ಕಾರ ತೆಗೆದುಕೊಂಡು ಹೋಗಿದೆ. ಕೇವಲ ಲೂಟಿ ಮಾಡ್ತಕ್ಕಂಥದ್ದನ್ನು ಮಾತ್ರ ಇವತ್ತು ಮಂತ್ರಿಗಳು ಮಾಡ್ತಿದ್ದಾರೆ. ಒಬ್ಬರು ಭೂ ಕಳ್ಳತನ ಮಾಡ್ತಿದ್ರೆ ಮತ್ತೊಬ್ಬರು ಗ್ಯಾರಂಟಿ ಕಳ್ಳತನ ಮಾಡ್ತಿದ್ದಾರೆ. ಹೀಗೆ ಅನೇಕರು ತಮ್ಮ ತಮ್ಮದೇ ಲೂಟಿ ಕೆಲಸದಲ್ಲಿ ಮಂತ್ರಿಗಳು ತೊಡಗಿದ್ದಾರೆ. ಯಾರೂ ಕೂಡ ರಾಜ್ಯ ಪ್ರವಾಸ ಮಾಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ಮಂತ್ರಿಗಳಿಲ್ಲ. ಅವರವರ ಸ್ವಂತ ಉಸ್ತುವಾರಿ ಜಿಲ್ಲೆಗಳಿಗೂ ಪಿಕ್ನಿಕ್ ಅಥವಾ ಟೂರು ಹೋದಂಗೆ ಒಂದು ಟೂರ್ ಹಾಕೊಂಡು ಹೋಗ್ತಾರೆ ಹೊರತು ಅಲ್ಲಿ ಯಾರು ಕೂಡ ವಾಸ ಇಲ್ಲ. ಯಾಕೆಂದ್ರೆ ಜನ ಇವರ ಕೆಲಸವನ್ನ ನೋಡಿ ಇವತ್ತು ಕುಪಿತರಾಗಿದ್ದಾರೆ. ಆ ಕಾರಣದಿಂದ ಈ ಸರ್ಕಾರ ಜನವಿರೋಧಿಯಾಗಿ ಕೆಲಸ ಮಾಡ್ತಾ ಇದೆ. ಇಂತಹ ಸರ್ಕಾರದ ಈ ನಡವಳಿಕೆಯನ್ನ ಭಾರತೀಯ ಜನತಾ ಪಕ್ಷದ ಮುಖಂಡರು ಸೇರಿ ಸಂಪೂರ್ಣವಾಗಿ ವಿರೋಧಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೇವೆ. ಎಳೆಯಾಗಿ ಜನರ ಮುಂದೆ ಇದನ್ನ ಬಿಚ್ಚಿ ಇಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ. ನೋಡಿ, ಗ್ಯಾರಂಟಿಗಳು ಒಂದೊಂದು ಗ್ಯಾರಂಟಿ ಒಂದೊಂದು ದಾರಿ ಹಿಡಿದಿದೆ. 5 ಗ್ಯಾರಂಟಿಗಳು ಕೂಡ 5 ದಾರಿಯಲ್ಲಿವೆ. ಅವು ಸರಿಯಾಗಿ ಜನರಿಗೆ ತಲುಪ್ತಾ ಇಲ್ಲ. ಇವತ್ತು ಶಕ್ತಿ ಯೋಜನೆ ಬಸ್ಗಳೇ ಇಲ್ಲ, ಇನ್ನು ಯಾವ ಶಕ್ತಿ ಯೋಜನೆ ಇದೆ ಅದು? ಆಮೇಲೆ 200 ಯೂನಿಟ್ ಫ್ರೀ ಅಂದಿದ್ದು ಇವತ್ತು 4ರಷ್ಟು ಬೆಲೆ ಏರಿಕೆ ಮಾಡಿ ಅವರಿಗೆ ಬಿಲ್ಲುಗಳು ಬರ್ತಾ ಇವೆ. ಅನೇಕರಿಗೆ ಯಾರ್ಯಾರಿಗೆ ನೀವು ಫ್ರೀ ಅಂತ ಕೊಟ್ಟಿದ್ರು ಅವ್ರಿಗೂ ಬಿಲ್ಲು ಬರ್ತಾ ಇವೆ. ಅಕ್ಕಿ 10 kg ಅಕ್ಕಿ ಕೊಡೋದನ್ನು ನಿಲ್ಲಿಸಿದ್ದಾರೆ. ಮೋದಿಯವರು ಕೊಡ್ತಕ್ಕಂಥ 5 kg ಮಾತ್ರ ಬರ್ತಾ ಇದೆ. ಇನ್ನು 5 kgಗೆ ಈಗಾಗಲೇ ಒಂದು ಇಂದಿರಾ ಕಿಟ್ ಕೊಡ್ತೀನಿ ಅಂತೇಳಿ ಅವ್ರಿಗೂ ವಂಚನೆ ಮಾಡಲಾಗ್ತಾ ಇದೆ. ಕೇವಲ 400 ರೂಪಾಯಿಗೆ ಒಂದು ಇಂದಿರಾ ಕಿಟ್ ಅಂತ ಏನೋ ಮಾಡ್ತಾ ಇದ್ದಾರೆ. ಅದು ಆಕ್ಚುಲಿ ಕೊಡಬೇಕಾಗಿದ್ದು 1400 ರೂಪಾಯಿದು ಇರಬೇಕಾಗಿತ್ತು. ಈ ಅಕ್ಕಿ ಕೊಟ್ಟರೆ ನಮಗೇನು ಗಿಟ್ಟೋದಿಲ್ಲ ಅಂತೇಳಿ ಈಗಾಗಲೇ ಕಿಟ್ ಕೊಡ್ಲಿಕ್ಕೆ ಹೋಗಿದ್ದಾರೆ. ಆ ಕಿಟ್ಟಲ್ಲಿ ಪೂರ್ತಿ ಲೂಟಿಯೇ ಇದೆ. ಆಮೇಲೆ ಈ ಮಹಿಳೆಯರಿಗೆ ಕೊಡ್ತಕ್ಕಂಥ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈಗಾಗಲೇ 2 ತಿಂಗಳದು ಕೊಟ್ಟಿಲ್ಲ ಅಂತೇಳಿ ಪ್ರಸ್ತಾಪ ಆಯಿತು. ಜನ ಮಾತಾಡ್ತಾರೆ, ಸುಮಾರು ಇದುವರೆಗೂ ಕೆಲವರಿಗೆ 3 ಸಾರಿ ಬಂದಿದೆ, ಇಲ್ಲ 4 ಸಾರಿ ಬಂದಿದೆ, 5 ಸಾರಿ ಬಂದಿದೆ ಕೆಲವರಿಗೆ. ಮಧ್ಯದಲ್ಲಿ 2-3 ತಿಂಗಳುಗಳಷ್ಟು ಇವರು ಕೊಡೋದೇ ಇಲ್ಲ. ಆದರೆ ಕೊಟ್ಟಿದ್ದೇವೆ ಅಂತ ಸುಳ್ಳು ಹೇಳ್ತಾರೆ. ಹಿಂಗಾಗಿ ಇವತ್ತಿನ ಎಲ್ಲ ಇವರ ಗ್ಯಾರಂಟಿಗಳು ಕೂಡ ಎಲ್ಲ ಕೂಡ ತಪ್ಪಾಗಿ ಹೇಳಿ ಜನರನ್ನ ವಂಚನೆ ಮಾಡಿದ್ದಾರೆ. ಅದು ಬಿಟ್ಟು ಬೇರೆ ಯಾವುದೇ ಕಾರ್ಯಕಲಾಪಗಳು ಇವರಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾರೆ. ನೋಡಿ, ಕಾಂಗ್ರೆಸ್ ಸರ್ಕಾರ ಭಾರತೀಯ ಜನತಾ ಪಕ್ಷದ ಅನೇಕ ಶಾಸಕರನ್ನ ಮುಖಂಡರನ್ನ ಟಾರ್ಗೆಟ್ ಮಾಡೋದು ಇದು ಹೊಸದೇನಲ್ಲ. ಬಹಳ ಜನರನ್ನ ಈ ರೀತಿ ಟಾರ್ಗೆಟ್ ಮಾಡಿದ್ದಾರೆ. ಈಗ ಅವರು ಅಪರಾಧದಲ್ಲಿ ಅವ್ರದ್ದು ಸಂಬಂಧ ಇಲ್ಲ ಅಂತ ಹೇಳಿದ್ರು
5ನೇ ಅಪರಾಧಿಯಾಗಿ ಅವರನ್ನು ತೆಗೆದುಕೊಂಡು ನೀವು ಎನ್ಕ್ವೈರಿ ಮಾಡಿ. ಅದು ಬಿಟ್ಟು ನೀವು ಅವರನ್ನ ಟಾರ್ಗೆಟ್ ಮಾಡಿ ಜೈಲಿಗೆ ಕಳಿಸಲೇಬೇಕು ಅನ್ನೋ ತೀರ್ಮಾನಕ್ಕೆ ನೀವು ಬಂದರೆ ಮತ್ತೆ ಏನು ಮಾಡಬೇಕು ಅವರು? ಈಗಾಗಲೇ ದ್ವೇಷ ಭಾಷಣದ ವಿಚಾರದಲ್ಲಿ ನೀವು ಬಿಲ್ಲನ್ನು ಪಾಸ್ ಮಾಡಿದ್ದಾರೆ. ಏನು ತಪ್ಪೇ ಮಾಡದೇ ಇದ್ರು, ದ್ವೇಷ ಭಾಷಣ ಮಾಡದೇ ಇದ್ರೂ ಕೂಡ ಅನೇಕರನ್ನು ನೀವು ಯಾವ ರೀತಿ FIRಗಳು ಹಾಕಿ ರುಬ್ಬಿದ್ದೀರಿ ಅನ್ನೋದನ್ನು ಗೊತ್ತಲ್ಲ ನಮಗೆ. ಇಂಥ ಸಂದರ್ಭದಲ್ಲಿ ಈ ದ್ವೇಷ ಭಾಷಣದ ಮಸೂದೆಯನ್ನು ಪಾಸ್ ಮಾಡ್ಕೊಂಡು ಬಂದು ಅದು ಊರ್ಜಿತ ಆಗೋದಿಲ್ಲ ಅಂತ ಗೊತ್ತು, ಆದರೂ ಕೂಡ ಮಾಡಿ ಬೇರೆಯವರನ್ನ ಭಯಪೀಡಿತರನ್ನಾಗಿ ಮಾಡಲಿಕ್ಕೆ, ಸಮಾಜಗಳನ್ನು ಭಯಪೀಡಿತರನ್ನಾಗಿ ಮಾಡಲಿಕ್ಕೆ, ಈ ಸರ್ಕಾರದ ನ್ಯೂನ್ಯತೆಗಳ ವಿರುದ್ಧವಾಗಿ ಮಾತಾಡದೇ ಇರಲಿ ಅನ್ನೋ ಕಾರಣಕ್ಕೆ ನೀವು ಈ ಬಿಲ್ಲನ್ನು ತಂದಿದ್ದೀರಿ. ಇದನ್ನು ನಾವು ವಿರೋಧ ಮಾಡ್ತೇವೆ. ಮಾನ್ಯ ರಾಜ್ಯಪಾಲರನ್ನು ಭೇಟಿ ಮಾಡಿ ನಾವು ಅವ್ರಿಗೂ ಕೂಡ ಮನವರಿಕೆ ಮಾಡಿಕೊಟ್ಟು ಈ ಬಿಲ್ ಪಾಸ್ ಆಗದೆ ಇರುವಾಗ ನಾನು ನೋಡ್ಕೊಳ್ಬೇಕು. ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತಕ್ಕಂಥ ಮಾತು ಅದಾಗಿದೆ. ಆದರೆ ನೇರವಾಗಿ AICC ಅಧ್ಯಕ್ಷರು ಹೇಳಬೇಕಾಗಿತ್ತು, ಬದಲಾವಣೆಯ ಯಾವ ಸೂಚನೆಗಳು ನಮ್ಮ ಕಡೆ ಇಲ್ಲ, ಇರುವ ಮುಖ್ಯಮಂತ್ರಿಗಳೇ ಮುಂದುವರಿತಾರೆ ಅಂತ ಹೇಳಬೇಕಾಗಿತ್ತು. ಬಹುಶಃ ಅಷ್ಟು ಧೈರ್ಯ ಹೈಕಮಾಂಡ್ಗಿಲ್ಲ. ಯಾಕೆಂತಂದ್ರೆ ಹೈಕಮಾಂಡ್ ಅಂತಕ್ಕಂಥದ್ದೇ ಕಾಂಗ್ರೆಸ್ನಲ್ಲಿ ಈಗ ಕಾಣದೇ ಆಗಿದೆ. ಹೈಕಮಾಂಡ್ ಈಸ್ ಸೋ ವೀಕ್. ಅದರಿಂದಾಗಿ ಅವರು ಮಾತನಾಡುವ ಶಕ್ತಿಯನ್ನು ಕೂಡ AICC ಅಧ್ಯಕ್ಷರು ಕಳ್ಕೊಂಡಿದ್ದಾರೆ. ಇದರಿಂದ ಗೊಂದಲಕ್ಕೆ ತೆರೆ ಎಳೆದಂತಾಗಲಿಲ್ಲ, ಮತ್ತಷ್ಟು ಗೊಂದಲವನ್ನ ಸೃಷ್ಟಿ ಮಾಡಿದಂಗಾಯ್ತು. ಈ ಕಾರಣದಿಂದ ನಾಯಕತ್ವ ಬದಲಾವಣೆಯ ವಿಚಾರ ಮತ್ತಷ್ಟು ತಾರಕಕ್ಕೆ ಹೋಗ್ತದೆ. ರಾಜ್ಯದಲ್ಲಿ ಅಭಿವೃದ್ಧಿ ಕುಂಠಿತ ಆಗ್ತದೆ. ಈಗಾಗಲೇ ರಾಜ್ಯವನ್ನ ಸರ್ವನಾಶದ ಅಂಚಿಗೆ ಈ ಸರ್ಕಾರ ತೆಗೆದುಕೊಂಡು ಹೋಗಿದೆ. ಕೇವಲ ಲೂಟಿ ಮಾಡ್ತಕ್ಕಂಥದ್ದನ್ನು ಮಾತ್ರ ಇವತ್ತು ಮಂತ್ರಿಗಳು ಮಾಡ್ತಿದ್ದಾರೆ. ಒಬ್ಬರು ಭೂ ಕಳ್ಳತನ ಮಾಡ್ತಿದ್ರೆ ಮತ್ತೊಬ್ಬರು ಗ್ಯಾರಂಟಿ ಕಳ್ಳತನ ಮಾಡ್ತಿದ್ದಾರೆ. ಹೀಗೆ ಅನೇಕರು ತಮ್ಮ ತಮ್ಮದೇ ಲೂಟಿ ಕೆಲಸದಲ್ಲಿ ಮಂತ್ರಿಗಳು ತೊಡಗಿದ್ದಾರೆ. ಯಾರೂ ಕೂಡ ರಾಜ್ಯ ಪ್ರವಾಸ ಮಾಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ಮಂತ್ರಿಗಳಿಲ್ಲ. ಅವರವರ ಸ್ವಂತ ಉಸ್ತುವಾರಿ ಜಿಲ್ಲೆಗಳಿಗೂ ಪಿಕ್ನಿಕ್ ಅಥವಾ ಟೂರು ಹೋದಂಗೆ ಒಂದು ಟೂರ್ ಹಾಕೊಂಡು ಹೋಗ್ತಾರೆ ಹೊರತು ಅಲ್ಲಿ ಯಾರು ಕೂಡ ವಾಸ ಇಲ್ಲ. ಯಾಕೆಂದ್ರೆ ಜನ ಇವರ ಕೆಲಸವನ್ನ ನೋಡಿ ಇವತ್ತು ಕುಪಿತರಾಗಿದ್ದಾರೆ. ಆ ಕಾರಣದಿಂದ ಈ ಸರ್ಕಾರ ಜನವಿರೋಧಿಯಾಗಿ ಕೆಲಸ ಮಾಡ್ತಾ ಇದೆ. ಇಂಥ ಸರ್ಕಾರದ ಈ ನಡವಳಿಕೆಯನ್ನ ಭಾರತೀಯ ಜನತಾ ಪಕ್ಷದ ಮುಖಂಡರು ಸೇರಿ ಸಂಪೂರ್ಣವಾಗಿ ವಿರೋಧಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೇವೆ. ಎಳೆಯಾಗಿ ಜನರ ಮುಂದೆ ಇದನ್ನ ಬಿಚ್ಚಿ ಇಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ. ನೋಡಿ, ಗ್ಯಾರಂಟಿಗಳು ಒಂದೊಂದು ಗ್ಯಾರಂಟಿ ಒಂದೊಂದು ದಾರಿ ಹಿಡಿದಿದೆ. 5 ಗ್ಯಾರಂಟಿಗಳು ಕೂಡ 5 ದಾರಿಯಲ್ಲಿವೆ. ಅವು ಸರಿಯಾಗಿ ಜನರಿಗೆ ತಲುಪ್ತಾ ಇಲ್ಲ. ಇವತ್ತು ಶಕ್ತಿ ಯೋಜನೆ, ಬಸ್ಗಳೇ ಇಲ್ಲ. ಇನ್ನು ಯಾವ ಶಕ್ತಿ ಯೋಜನೆ ಇದೆ ಅದು? ಆಮೇಲೆ 200 ಯೂನಿಟ್ ಫ್ರೀ ಅಂದಿದ್ದು ಇವತ್ತು 4ರಷ್ಟು ಬೆಲೆ ಏರಿಕೆ ಮಾಡಿ ಅವರಿಗೆ ಬಿಲ್ಲುಗಳು ಬರ್ತಾ ಇವೆ. ಅನೇಕರಿಗೆ ಯಾರ್ಯಾರಿಗೆ ನೀವು ಫ್ರೀ ಅಂತ ಕೊಟ್ಟಿದ್ರು ಅವ್ರಿಗೂ ಬಿಲ್ಲು ಬರ್ತಾ ಇವೆ. ಅಕ್ಕಿ 10 kg ಅಕ್ಕಿ ಕೊಡೋದನ್ನು ನಿಲ್ಲಿಸಿದ್ದಾರೆ. ಮೋದಿಯವರು ಕೊಡ್ತಕ್ಕಂಥ 5 kg ಮಾತ್ರ ಬರ್ತಾ ಇದೆ. ಇನ್ನು 5 kgಗೆ ಈಗಾಗಲೇ ಒಂದು ಇಂದಿರಾ ಕಿಟ್ ಕೊಡ್ತೀನಿ ಅಂತೇಳಿ ಅವ್ರಿಗೂ ವಂಚನೆ ಮಾಡಲಾಗ್ತಾ ಇದೆ. ಕೇವಲ 400 ರೂಪಾಯಿಗೆ ಒಂದು ಇಂದಿರಾ ಕಿಟ್ ಅಂತ ಏನೋ ಮಾಡ್ತಾ ಇದ್ದಾರೆ. ಅದು ಆಕ್ಚುಲಿ ಕೊಡಬೇಕಾಗಿದ್ದು 1400 ರೂಪಾಯಿದು ಇರಬೇಕಾಗಿತ್ತು. ಈ ಅಕ್ಕಿ ಕೊಟ್ಟರೆ ನಮಗೇನು ಗಿಟ್ಟೋದಿಲ್ಲ ಅಂತೇಳಿ ಈಗಾಗಲೇ ಕಿಟ್ ಕೊಡ್ಲಿಕ್ಕೆ ಹೋಗಿದ್ದಾರೆ.
ಆ ಕಿಟ್ಟಲ್ಲಿ ಪೂರ್ತಿ ಲೂಟಿಯೇ ಇದೆ. ಆಮೇಲೆ ಈ ಮಹಿಳೆಯರಿಗೆ ಕೊಡ್ತಕ್ಕಂಥ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈಗಾಗಲೇ 2 ತಿಂಗಳದ್ದು ಕೊಟ್ಟಿಲ್ಲ ಅಂತೇಳಿ ಪ್ರಸ್ತಾಪ ಆಯಿತು. ಜನ ಮಾತಾಡ್ತಾರೆ, ಸುಮಾರು ಇದುವರೆಗೂ ಕೆಲವರಿಗೆ 3 ಸಾರಿ ಬಂದಿದೆ, ಇಲ್ಲ 4 ಸಾರಿ ಬಂದಿದೆ, 5 ಸಾರಿ ಬಂದಿದೆ ಕೆಲವರಿಗೆ. ಮಧ್ಯದಲ್ಲಿ 2-3 ತಿಂಗಳುಗಳಷ್ಟು ಇವರು ಕೊಡೋದೇ ಇಲ್ಲ, ಆದರೆ ಕೊಟ್ಟಿದ್ದೀವಿ ಅಂತ ಸುಳ್ಳು ಹೇಳ್ತಾರೆ. ಹಿಂಗಾಗಿ ಇವತ್ತಿನ ಎಲ್ಲ ಇವರ ಗ್ಯಾರಂಟಿಗಳು ಕೂಡ ತಪ್ಪಾಗಿ ಹೇಳಿ ಜನರನ್ನ ವಂಚನೆ ಮಾಡಿದ್ದಾರೆ. ಅದು ಬಿಟ್ಟು ಬೇರೆ ಯಾವುದೇ ಕಾರ್ಯಕಲಾಪಗಳು ಇವರಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾರೆ. ನೋಡಿ, ಕಾಂಗ್ರೆಸ್ ಸರ್ಕಾರ ಭಾರತೀಯ ಜನತಾ ಪಕ್ಷದ ಅನೇಕ ಶಾಸಕರನ್ನ, ಮುಖಂಡರನ್ನ ಟಾರ್ಗೆಟ್ ಮಾಡೋದು ಇದು ಹೊಸದೇನಲ್ಲ. ಬಹಳ ಜನರನ್ನ ಈ ರೀತಿ ಟಾರ್ಗೆಟ್ ಮಾಡಿದ್ದಾರೆ. ಈಗ ಅವರು ಅಪರಾಧದಲ್ಲಿ ಅವರದ್ದು ಸಂಬಂಧ ಇಲ್ಲ ಅಂತ ಹೇಳಿದ್ರು 5ನೇ ಅಪರಾಧಿಯಾಗಿ ಅವರನ್ನು ತೆಗೆದುಕೊಂಡು ನೀವು ಎನ್ಕ್ವೈರಿ ಮಾಡಿ. ಅದು ಬಿಟ್ಟು ನೀವು ಅವರನ್ನ ಟಾರ್ಗೆಟ್ ಮಾಡಿ ಜೈಲಿಗೆ ಕಳಿಸಲೇಬೇಕು ಅನ್ನೋ ತೀರ್ಮಾನಕ್ಕೆ ನೀವು ಬಂದರೆ ಮತ್ತೆ ಏನು ಮಾಡಬೇಕು ಅವರು? ಈಗಾಗಲೇ ದ್ವೇಷ ಭಾಷಣದ ವಿಚಾರದಲ್ಲಿ ನೀವು ಬಿಲ್ಲನ್ನು ಪಾಸ್ ಮಾಡಿದ್ದಾರೆ. ಏನು ತಪ್ಪೇ ಮಾಡದೇ ಇದ್ರು, ದ್ವೇಷ ಭಾಷಣ ಮಾಡದೇ ಇದ್ರೂ ಕೂಡ ಅನೇಕರನ್ನು ನೀವು ಯಾವ ರೀತಿ FIRಗಳು ಹಾಕಿ ರುಬ್ಬಿದ್ದೀರಿ ಅನ್ನೋದನ್ನು ಗೊತ್ತಲ್ಲ ನಮಗೆ. ಇಂಥ ಸಂದರ್ಭದಲ್ಲಿ ಈ ದ್ವೇಷ ಭಾಷಣದ ಮಸೂದೆಯನ್ನು ಪಾಸ್ ಮಾಡ್ಕೊಂಡು ಬಂದು ಅದು ಊರ್ಜಿತ ಆಗೋದಿಲ್ಲ ಅಂತ ಗೊತ್ತು, ಆದರೂ ಕೂಡ ಮಾಡಿ ಬೇರೆಯವರನ್ನ ಭಯಪೀಡಿತರನ್ನಾಗಿ ಮಾಡಲಿಕ್ಕೆ, ಸಮಾಜಗಳನ್ನ ಭಯಪೀಡಿತರನ್ನಾಗಿ ಮಾಡಲಿಕ್ಕೆ, ಈ ಸರ್ಕಾರದ ನ್ಯೂನ್ಯತೆಗಳ ವಿರುದ್ಧವಾಗಿ ಮಾತಾಡದೇ ಇರಲಿ ಅನ್ನೋ ಕಾರಣಕ್ಕೆ ನೀವು ಈ ಬಿಲ್ಲನ್ನು ತಂದಿದ್ದೀರಿ. ಇದನ್ನು ನಾವು ವಿರೋಧ ಮಾಡ್ತೇವೆ. ಮಾನ್ಯ ರಾಜ್ಯಪಾಲರನ್ನು ಭೇಟಿ ಮಾಡಿ ನಾವು ಅವ್ರಿಗೂ ಕೂಡ ಮನವರಿಕೆ ಮಾಡಿಕೊಟ್ಟು ಈ ಬಿಲ್ ಪಾಸ್ ಆಗದೆ ಇರುವಾಗ ನಾನು ನೋಡ್ಕೊಳ್ಬೇಕು.